ಹಲೋ. ಅಂಕಲ್ ನಮಸ್ತೆ. ಹೇಳಿ ಮೇಡಮ್. ಸುಮಂತ್ ಗೌಡ ಅವ್ರ ಅಪ್ಪ ಅಲ್ವಾ ನೀವು? ಹೌದು ಹೌದು. ಏನ್ ಅಂಕಲ್, ಏನ್ ಇವನು ಈ ತರ ಆಡ್ತಾ ಇದ್ದಾನೆ? ನಾವು ಹೇಳೋ ಮೇಡಮ್ ಅವ್ರೆ, ಹ್ಮ್. ಯಾಕೆ ಸುಮ್ಮನೆ ಇವೆಲ್ಲ ಇದು ಬೇಡ ಅಂತ. ಒಂದ್ ಹೆಣ್ಮಗಳಿಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾ ಇವನು? ಅವ್ರು ಕೊಡ್ಸೋ ಒಂದ್ ಜೊತೆ ಬಟ್ಟೆಗೆ ದುಡ್ಡಿಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕೊಂಡು, ಅದೇ ನಮ್ಮನೇಲೂ ಒಂದ್ ಹೆಣ್ಮಗು ಇದೆಲ್ಲ, ಹೆಣ್ಮಗುಗ್ ಏನಾದ್ರು ಆದ್ರೆ ಏನು ಅಂತದ್ ಏನಾದ್ರು ಒಂದ್ ಭಯ ಭಕ್ತಿ ಇದೆಯಾ ಅಂಕಲ್ ಇವನ್ಗೆ? ನಾವು ಹೇಳೋದು ಎಲ್ಲ ಬೇಡ ಸುಮ್ಮನೆ ದೊಡ್ಡದು ಇವೆಲ್ಲ ಬೇಡ ಅಂತ. ಏನಂದ ಅದಕ್ಕೆ? ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಮೇಡಮ್ ಅವ್ರೆ. ನೀವು ತಂದೆ ತಾಯಿ ಹಿಡ್ಕೊಂಡಿರೋ ಕಳಿಸ್ಬೇಕು ತಾನೇ ಅವ್ನ್ಗೆ? ಇಂಥ ಮಗನ ಕಾಲ್ ತೊಳ್ದು ಬಿಟ್ಟಿದ್ದೀರಲ್ಲ ಅಂಕಲ್, ಹಿಡ್ಕೊಂಡಿರೋ ಕೊಡ್ಬೇಕಲ್ವಾ? ಬಂದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಹಾ. ಹಿಂಗೆಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ಗೆ, ಅದ್ರ ಮೊದಲೇ ಗೊತ್ತಾಗಿಲ್ಲ. ಅಲ್ಲ, ನಿಮ್ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್? ಮುಂದೆ ಅವಳಿಗೊಂದು ಜೀವನ ಇದೆ ಅಲ್ವಾ? ಇವ್ನ್ಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ನಾನು ಕನ್ನಡಿಗ, ನಾನು ಹಿಂದೂ ಅಂತ ಹೇಳ್ಕೊಂಡು ತರ ಷಡ್ಯಂತ್ರ ಮಾಡ್ಕೊಂಡ್ ಕೂತಿದಾನಲ್ಲ ಇವ್ನ್ಗೆ ಯಾರು ಹೇಳೋರ್ ಕೇಳೋರ್ ಇಲ್ವಾ ಅಂಕಲ್? ಸರಿ ಅವೆಲ್ಲ ಕಾನೂನು ತಿಳ್ಕೋಬೇಕು. ಅವೆಲ್ಲ ಸುಮ್ಮನೆ ಇಲ್ಲದ ಅಪರಾಧ ಮಾಡೋಕ್ಕಾಗೋದಿಲ್ಲ. ಹಾ. ಕಾನೂನು ತಿಳಿದೇ ಮಾತಾಡ್ಬೇಕು, ಯಾರೇ ಮಾತಾಡಿದ್ರು. ಹಾ. ಅವೆಲ್ಲ ಇವ್ನಿಗೆ ಏನ್ ಗೊತ್ತಿರೋದು ಅವ್ನಿಗೆ? ಹೌದು. ನಾವ್ ಹೇಳೋದು ಬೇಡ ಅಂತ. ಹಾ. ಇದು ಹೀಗೆ ಮಾಡಿ ನಾವು ಗೊತ್ತಿರೋ ಬಂದ್ಮೇಲೆ ಗೊತ್ತಾಗ್ತಿದ್ದು. ಹಾ. ಎಲ್ಲಿದ್ದಾನೆ ಅಂಕಲ್ ಇವಾಗ ಅವನು? ಬೆಂಗಳೂರಿಗೆ ಹೋಯ್ತೀನಿ ಹೋದ ಮೇಡಮ್ ಅವ್ರೆ. ಏನ್ ಕೆಲ್ಸ ಮಾಡೋದು ಅಂಕಲ್ ಅವನು ನಿಮ್ಮ ಮಗ? ಮೊದಲೇ ಬಾರಲ್ಲಿ ಇದ್ರು, ಹೀಗೆ ಮಾಡ್ತಾ ಇದ್ರು. ಹಾ. ಇವಾಗ ಎಲ್ಲಿ ಕೆಲ್ಸ ಮಾಡ್ತಾ ಇದ್ದಾನೆ? ಅದೇ ಹೀಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತೇ ಇಲ್ಲ ಇದು. ಏನ್ ಕೆಲ್ಸ ಮಾಡ್ತಾನಂತಾನು ಹೇಳಲ್ವಾ ನಿಮ್ಗೆ? ಹೇಳಿಲ್ಲ ಮೇಡಮ್ ಅವ್ರೆ. ಸ್ಕೂಲ್ ಹೋಗ್ತಾ ಇದ್ದಾಗ ಅದ್ ಬಿಟ್ಬಿಟ್ಟೆ ನೀನು ಅಂತ. ಮತ್ತೆ ಅವನ್ಗೆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ? ದುಡ್ಡು ಅಂತ ಗೊತ್ತಾಯ್ತಲ್ಲ ನಮಗೂ. ನೀವು ಕೇಳ್ಬೇಕಲ್ಲ ಅಂಕಲ್, ತಂದೆ ತಾಯಿ ಆದವರು ಕೇಳಿ ಮಕ್ಕಳಿಗೆ ಒಡ್ದು ಬುದ್ಧಿ ಕಲ್ಸಿ ಬಾಯಿ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಇದೆಲ್ಲ ಬೇಕೇನೋ ನಿನಗೆ, ನಮ್ಮನೇಲೂ ಹೆಣ್ಮಗು ಇದೆ ಅಂತ ಕೇಳ್ಬೇಕಲ್ವಾ ನೀವು? ನಾವು ಈಗ ಹೇಳ್ತೀವಿ. ಹಾ. ಯಾಕೆ ಸುಮ್ಮನೆ ಆರಾಮ ಮಾಡೋರು, ಹೆಂಗಾರ ಮಾಡ್ಕೊಳ್ಳಿ, ದೊಡ್ಡವರು ಏನಾರ ಮಾಡ್ಕೊಳ್ಳಿ. ಸ್ನೇಹಿತನಿಗೆ ಕೊಲೆ ಬೆದರಿಕೆ ಹಾಕವನೇ, ನಿನ್ನ ಮುಗಿಸ್ತೀನಿರೋ, ನಿನ್ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆ ಸ್ನೇಹಿತನಿಗೆ. ಹಾ. ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೇ, ಅವನು ಫೋನ್ ಮಾಡ್ಬಿಟ್ಟು ಏನೋ ನಂದೆಲ್ಲ ರೆಕಾರ್ಡಿಂಗ್ ಎಲ್ಲ ಬಿಡ್ತೀನೋ ನೀನು, ನಿನ್ ಏನ್ ಮಾಡ್ತೀನಂತ ನೋಡ್ಕೊ, ತುಮಕೂರಲ್ಲಿ ನಾನು ಜೈಲು ಕೇಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಂತ ಕೊಲೆ ಬೆದರಿಕೆ ಹಾಕವನೆ. ತುಮಕೂರು. ಹಾ. ಎಲ್ಲ ಕಡೆ ಬರ್ತಾ ಇದೆ ನೋಡಿ, ಎಲ್ಲ ಯೂಟ್ಯೂಬ್ ಅಲ್ಲೂ ಬರ್ತಾ ಇದೆ ನೋಡಿ. ಎಲ್ಲ ಬೇರೆ ಏನೋ ಮಾಡ್ಕೊಳ್ಳಿ. ಅವರು SIT ತನಿಖೆ ನಡೀತಾರೆ, ಅವ್ರು ಏನ್ ತನಿಖೆ ಪೊಲೀಸ್ ಎನ್ಕ್ವೈರಿ ಮಾಡ್ತದೆ. ಅಲ್ಲಿ ಯಾರು ಮಾಡಿದಾರೋ, ಯಾರು ಬಿಟ್ರು, ಅವ್ರು ಯಾರ ಇಲ್ಲ ಅದೆಷ್ಟು ಹೌದಾಕಿಲ್ಲ ಅಂತ ಹೇಳ್ತಿದ್ರು. ಅದು ಯಾಕೆ ಕರ್ತೆ ನಮ್ಗೆ ಅಂತ ನೋಡಿ. ಮಗ ಕ್ಲೀನ್ ಆಗಿ ಹೇಳವನೆ, ಅಲ್ಲಿ 13ನೇ ಗುಂಡಿ ತೋಡ್ಬಾರ್ದಂತ ನಾವ್ ಏನೇನ್ ಮಾಡಿದ್ರಿ ಗೊತ್ತಾ? ಆಮೇಲೆ ಯೂಟ್ಯೂಬರ್ಗಳ ಮೇಲೆ ಓಡಿಸಿದ್ದು ನಾವೇ ಪ್ಲಾನ್ ಮಾಡಿ ಓಡಿಸಿರೋದು. ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಸಾಯಿಸ್ಬಿಡ್ತಾ ಇದ್ರಿ ಅಂತೆಲ್ಲ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲ ಹೋಗ್ತಾ ಇದೆ ನೋಡಿ. ಎಲ್ಲ ಸುಮ್ಮನೆ ಏನು ಗೊತ್ತೋ ಏನು ಗೊತ್ತಿಲ್ಲ ಸುಮ್ಮನೆ ಯಾಕೇನೋ ನೋಡಿದ್ರೆ ಏನು ಧರ್ಮಸ್ಥಳ ನಮ್ಗೆ ಬಂದದ್ದೇ ಗೊತ್ತಾದ್ರು. ನಾವು ಮತ್ತೆ ಗೊತ್ತ ವಿಡಿಯೋ ಮಾಡ್ತಲ್ವೇ, ಈ ಮಾಮೂಲಿ ವಿಡಿಯೋ ಮಾಡ್ತಾ ಮಾಮೂಲಿ ಮಾಡ್ತಾ ಬಿಡೋದೇ ಅಂತ ತಿಳ್ಕೊಂಡು ಇದೆಲ್ಲ ಆದ್ಮೇಲೆ ನಮ್ಗೆ ಈಗ ಗೊತ್ತಾದದ್ದು. ನೋಡಿ ಅಂಕಲ್, ವಿಡಿಯೋ ಮಾಡೋದಲ್ಲ, ನಾವು ಫಸ್ಟ್ ನಮ್ಮನೇಲೂ ಹೆಣ್ಮಕ್ಳಿದೆ ಅಲ್ವಾ ಅನ್ನೋಂಥದ್ದು ಅರ್ಥ ಮಾಡ್ಕೊಬೇಕು. ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ನ ಕೊಡ್ಬೇಕು. ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ, ಒಂದ್ 5,000 ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೂ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗ್ ಮಾಡಿಟ್ಟಿದ್ದೀರೇನೋ ಮಗನ್ಗೆ? ಅಯ್ಯೋ ನಾವು ಕೂಲಿಗೆ ವನವಾಸದಲ್ಲಿ. ಮತ್ ಯಾಕೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವೇ ಅವನ್ಗೆ? ಏನ್ ನಮ್ಗೆ ಹೇಳೋದು ಬೇಡ, ನಾವು ಊಟಾದ್ಮೇಲೆ ಹೇಳಿವಿ ನಾವೇನ್ ಬೇಡ ಇದು. ಸುಮ್ಮನೆ ಯಾಕೆ ಇವೆಲ್ಲ ಏನೋ ದೊಡ್ಡವ್ರು ಏನೋ ಮಾಡ್ತಾರೆ ನಮ್ಗೆ ಯಾಕೆ ಅಂತ. ಸರಿಯಾಗಿ 2 ಕೊಟ್ಟಿ ಮನೇಲಿ ಕೂರಿಸ್ಬೇಕಾಗಿತ್ತು ನೀವು. ಕೈ ಕಾಲ್ ಮುರಿದು ಒಂದ್ ಕಡೆ ಹಾಕ್ಬೇಕಿಂತವ್ರಿಗೆಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಕುಡ್ದಿದ್ ಮತ್ತಲ್ಲಿ ಕುಡಿತಾನಲ್ಲ ಅವನು. ಇಲ್ಲ ಮೇಡಮ್ ಅದೇನೋ ಗೊತ್ತಿಲ್ಲ. ಅಲ್ಲ, ಕುಡಿತಾನೆ, ಬರ್ತಾ ಇದೆ ನೋಡಿ ಅವ್ನು ಕುಡ್ದಿರೋದೆಲ್ಲ. ಕುಡ್ಕೊಂಡು ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು? ವ್ಯವಸಾಯ ಮಾಡೋರು. ಎಲ್ಲಿ ನಿಮ್ ಮಿಸಸ್ ಇದ್ರೆ ಕೊಡಿ, ನಿಮ್ ಹೆಂಡತಿ ಇಲ್ಲ. ಚೀಟಿಗೆ ಎಲ್ಲಿಗೆ? ಚೀಟಿ ಯಾವ್ದೋ ಸಂಘ ಹೋಯ್ತು. ಇವತ್ ಸಂಘ ಆಯ್ತಾ? ಏನ್ ಓದ್ತಾ ಇದ್ದಾಳೆ ಅಂಕಲ್? ಅವಳು ಡಿಗ್ರಿ ಮಾಡ್ತಾವಳೆ. ಕಾಲೇಜ್ಗೆ ಹೋಗ್ತಾವಳಾ? ಚೆನ್ನಾಗ್ ಓದಕ್ ಹೇಳಿ, ಇವನ್ ತರ ಆಗ್ಬೇಡಿ ಅಂತ ಹೇಳಿ. ಅವಳೇನು ಓದ್ತಾವಳೆ ಅಂತ. ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ ಮಗನಿಗೆ. ಹೇಳ್ತು ಬಿಡಿ ಮೇಡಮ್ ಏನು